ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ನಮಗೆ ಉಪಯುಕ್ತವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀರಾ. ಎಲ್ರಿಗೂ ಕೂಡ ಅದು ಅನುಕೂಲ ಆಗ್ತಾ ಇದೆ. ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ತಾ ಇದ್ದೀರಾ. ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಗುರುಗಳೇ. ಈ ಚಿಕ್ಕ ವಯಸ್ಸಿನಲ್ಲಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿದಿರು ಎಲ್ಲರೂ ಕೂಡ ಹೊಂದಾಣಿಕೆಯಲ್ಲಿರ್ತಾರೆ. ಒಂದು ರೀತಿ ಬಾಂಡಿಂಗ್ ಚೆನ್ನಾಗಿರುತ್ತೆ. ದೊಡ್ಡವರಾದಮೇಲೆ ಸಾಕಷ್ಟು ವಿಚಾರಕ್ಕೆ, ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪಗಳು ಬರುತ್ತೆ. ಅದು ಎಲ್ಲಿ ಹೋಗಿ ತುತ್ತಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ತಂದೆ ತಾಯಿಯ ಒಂದು ಜಮೀನು ಆಸ್ತಿ ಇದ್ದಾಗ ಆವಾಗ ಅದು ಸಮಸ್ಯೆಗೀಡಾಗುತ್ತೆ. ಈ ಒಂದು ದಾಯಾದಿಗಳು ಎಲ್ಲೋ ಒಂದು ಕಡೆ ಜಗಳಗಳನ್ನ ಮಾಡ್ಕೊಂಡು ಬಿಡ್ತಾರೆ. ಹೌದು ಗುರುಗಳೇ, ದಾಯಾದಿಗಳು ಈ ಒಂದು ಜಮೀನಲ್ಲಿ ಇವಾಗ ಇವ್ರಿಗೆ ಬರಬೇಕು, ಸೊ ಇವರು ಮಾತಾಡೋದಿಲ್ಲ, ಸಮಸ್ಯೆ ಇರುತ್ತೆ, ಅದು ಸಾಲ್ವೇ ಆಗೋದಿಲ್ಲ. ಈ ತುಂಬ ಜನ ಎಲ್ಲೋ ಒಂದು ಕಡೆ ಹೋದಾಗ ಕೂಡ ಮೊನ್ನೆ ದೇವಸ್ಥಾನದಲ್ಲಿ ಇದೇ ಕುರಿತಾಗಿ ಪ್ರಶ್ನೆ ಕೇಳ್ತಾ ಇದ್ರಲ್ಲಿ, ನಮಗೆ ಬರುತ್ತಾ, ನಮ್ಮ ಜಮೀನು ನಮ್ಮ ಕೈ ಸೇರುತ್ತಾ, ಈ ಥರ ಅಣ್ಣ ಮಾಡ್ತಾ ಇದ್ದಾನೆ ಅಂತ. ಇದು ತುಂಬ ಆಗ್ಬಿಟ್ಟಿದೆ ಬೇರೆ ಬೇರೆ ರೀತಿಯಲ್ಲಿ. ಅದು ಜಮೀನಾಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು. ಸೊ ಅವ್ರು ದಾಯಾದಿಗಳಿಗೆ ಇವಾಗ ಒಂದು ಆಗಿರುವಂಥ ಸಮಸ್ಯೆಯಿಂದ ಅವ್ರ ಜಮೀನು ಅವ್ರ ಕೈ ಸೇರಬೇಕು ಅಂತಂದರೆ ಹೆಂಗೆ ಗುರುಗಳು? ಏನಾದರೂ ರೆಮಿಡಿ ಮಾಡ್ಕೊಂಡಾಗ ಅವ್ರಿಗೆ ಬರೋವಂಥದ್ದೇ ಅವ್ರ ವಶ ಆಗ್ತಾ ಇರೋದಿಲ್ಲ, ಏನು ಮಾಡೋದು ಗುರುಗಳ? ಈ ಥರ ಸಮಸ್ಯೆಗೆ ಸಿಗಾಕೊಂಡಿರ್ತಾರೆ, ಅವ್ರಿಗೊಂದು ರೆಮಿಡಿ ಕೊಡಿ ಗುರುಗಳ. ಯಾರ್ದು ನಿಮ್ಮವ್ರು ಯಾರು ಇರಬೇಕು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಷ್ಟು ನೀವು ಹೇಳಿದ್ದು ಬೆಳೀತಾ ಚೆನ್ನಾಗಿರ್ತವೆ. ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ ತಂದೆ ತಾಯಿಗಳಂದರೆ, ನನಗೆ ಗೊತ್ತಿರೋ ಪ್ರಕಾರ 100ಕ್ಕೆ 99 ಈ ತೊಂದರೆ ಇದೆ. ಹೌದು ಅಲ್ಲ? ಮೋಸ್ಟ್ಲಿ ಯಾರೋ ಒಬ್ಬರೋ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರೋದು. ಮದುವೆ ಆದಮೇಲೆ ಅದೂ ಇರಲ್ಲ. ಆತನ ಹೆಂಡತಿ ಈತನಿಗೋ, ಈತನ ಹೆಂಡತಿ ಆತನಿಗೋ, ಒಟ್ಟಾರೆ ಅಣ್ಣ ತಮ್ಮಂದಿರು ಚಾನ್ಸೇ ಇಲ್ಲ. ಒಂದು ಮೇಲ್ನೋಟಕ್ಕೆ ಅವರು ಹೂ ಅಂತ ಜಗಳ ಆಡಿದ್ರು, ಒಳಗಡೆ ಅಣ್ಣ ತಮ್ಮ ಸ್ವಲ್ಪ ಭಾವನೆ ಇರುತ್ತೆ. ಆ ಇರೋವಂಥ 5% 10%ಗೂ ಈ ಹೆಂಡತಿರು ಬಿಟ್ಟಿರಲ್ಲ. ಅದನ್ನು ಹಂಗೆ ಕಟ್ ಮಾಡ್ತಾರೆ. ಅದಕ್ಕೆ ಈ ದಾಯಾದಿಗಳು ಅನ್ನೋ ಪದ. ಆಮೇಲೆ ಇನ್ನೊಂದು ಏನಂತಂದರೆ, ಇವನು ಬೆಳೆದ್ರೆ ಅವನಿಗಾಗಲ್ಲ, ಅವನು ಬೆಳೆದ್ರೆ ಇವನಿಗಾಗಲ್ಲ. ಇದು ಅವ್ರ ಸೈಸಲ್ಲ. ಅವನಿಗಂತೂ ಬೇಗ ನಾವು ಬೆಳಿಬೇಕು, ಅವನು ಟಾಂಗ್ ಕೊಡೋದು ಬೆಳೆದು. ಇದು ಬಹಳ ಇದೆ. ಒಟ್ಟಾರೆಯಾಗಿ ಇವ್ರ ಮೇಲೆ ಅವ್ರು ಇನ್ನೆಲ್ಲೋ ಚಾಡಿಗಳು ಹೇಳ್ಕೊಳ್ತಾರೆ, ಅವರು ಇವ್ರ ಮೇಲೆ ಚಾಡಿಗಳು ಹೇಳ್ಕೊಳ್ತಿರ್ತಾರೆ. ಇವೆಲ್ಲವೂ ಕೂಡ ದಾಯಾದಿಗಳು ಇದ್ದದ್ದೇ. ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಲ್ಲಿರ್ತವೆ. ಒಂದು ಹಂತಕ್ಕೆ ಈ ನೋವುಗಳು ಕಷ್ಟಗಳು ಅನುಭವಿಸಿ ಹೀಗೋ ಇವೆಲ್ಲ ಅನುಭವಿಸಿ ಏನಿದೆ ಬೇಡಪ್ಪ ಅಂತೇಳಿ ಯಾವಾಗಲೋ ಒಂದು ಹಬ್ಬ ಹರಿದಿನಗಳು, ಒಂದು ಮದುವೆನಲ್ಲೋ ಸಿಕ್ಕಿದಾಗ ಇಷ್ಟು ದಿವಸ ಹೊರಗಡೆ ಇದ್ವಿ, ಎಲ್ಲನೂ ಹೋಗೋಣ ಅಂತೇಳಿ ಮಾತಾಡ್ಕೊಂಡು ಒಂದಿರ್ತಾರೆ. ಅಲ್ಲೂ ವಕ್ರ ತೆಗಿತಾರೆ. 20 ವರ್ಷಗಳು ದೂರದರ ಇರ್ತಾರೆ. ಏನೋ ಒಂದು ಮದುವೆನೋ ಮುಂಜಿನಲ್ಲಿ ಒಂದಾಗಿರ್ತಾರೆ, ಅದಕ್ಕೂ ಬತ್ತಿ ಇರ್ತವೆ ಕೆಲವು. ಇನ್ನು ನೀವು ಕೇಳಿದ್ದು ಆ ಲ್ಯಾಂಡ್ ಭಾಗಗಳಾಗೋದು ಯಾವಾಗ, ಮಾಡ್ಕೊಳ್ಳೋದು ಯಾವಾಗ, ಇವೆಲ್ಲವೂ ಇದೆ. ಇವೆಲ್ಲ ಏನು ಗೊತ್ತಾ, ಮನಸ್ಸನ್ನು ಬದಲಾಯಿಸುವಂಥದ್ದು. ನನ್ನ ಬಳಿ ಒಬ್ಬರು ಕಾಂಗ್ರೆಸ್ ಮಿನಿಸ್ಟ್ರು, ಗುರುಗಳೇ ಯಾರ ಹತ್ರ ಹೇಳಬೇಡಿ ಗುರುಗಳೇ, ನಾನು ಕಾಂಗ್ರೆಸ್ಸಲ್ಲಿ ಊಟ ಮಾಡ್ತಾಯಿದ್ದೀನಿ, 3 ಸಲ ಮಿನಿಸ್ಟ್ರ್ ಆತ. ಅದೇನೋ ಗೊತ್ತಿಲ್ಲ ಸ್ವಾಮಿ, ನಾವು ಇರೋ ಏರಿಯಾದಲ್ಲಿ MLA ಕಂಟೆಸ್ಟ್ ಆಗ್ತಾರಲ್ಲ, ನಾವು ನಮ್ಮ ಪಕ್ಷದ ಕಾಂಗ್ರೆಸ್ಸರು ಯಾರು ನಿಂತ್ಕೊಂಡಿರ್ತಾರೆ ಅವರಿಗೆ ನಾವು ಮಿನಿಸ್ಟರ್ ಆದರೂ ನಮ್ಮ ಏರಿಯಾದಲ್ಲಿ ನಾವು ಓಟ್ ಹಾಕಬೇಕಾಗತ್ತೆ. ಆಗ್ತೀವಿ ನಾವು. ಆದರೆ ಅದು ಏನು 19 ವರ್ಷಗಳಿಂದ ಚೆಕ್ ಮಾಡ್ತಾ ಇದ್ದೇನೆ ಗುರುಗಳೇ. ಈ ಎಲೆಕ್ಷನ್ ಅಂತ ಬಂದಾಗ ಏನೀಗ ನಂದು 3ನೇ ಟರ್ಮ್ 4ನೇ ಟರ್ಮ್ ಅಂತ ಬರುತ್ತಲ್ಲ, ಆವಾಗ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಹೋಗಿ ಅದೇನೋ ಗೊತ್ತಿಲ್ಲ, ನಾನು BJPಗೆ ಓಟ್ ಓದ್ತೀನಿ ಅಂತ ಹೇಳ್ತಾನೆ. ನಾನು ಓದ್ತೋದೇ BJPಗೆ ಅಂತಾನೆ. ಒಬ್ಬ ಮಿನಿಸ್ಟ್ರು ಕಾಂಗ್ರೆಸ್ಸಲ್ಲಿ ಇದ್ಕೊಂಡು ಈ ಥರ ಅಂದರೆ ಒಬ್ಬ ಮಿನಿಸ್ಟ್ರ್ ಮನಸ್ಸು ಎಷ್ಟು ಬದಲಾಗುತ್ತೆ ಅಂದರೆ, ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಇನ್ನು ಸಾಮಾನ್ಯ ಜನರದ್ದು ಯಾಕೆ ಬದಲಾಯಿಸೋಕ್ಕಾಗಲ್ಲ ಅಂತ ಇದೆ ಅಂತ. ಅದಕ್ಕೆ ದಾಯಾದಿಗಳ ಕಲಹಗಳಲ್ಲಿ ಇವರು ಅಪ್ಪ, ಅವರು ಚಿಕ್ಕಪ್ಪ ದೊಡ್ಡಪ್ಪ ಇಬ್ಬರು ಒಪ್ಪಿಕೊಂಡು ಮನಸ್ಸುಗಳನ್ನು ಬದಲಾಯಿಸಿ ಮಾಡಿಕೊಡುವಂಥ ಪ್ರಯೋಗಗಳು ಇದೆ ಅನ್ನುವುದರ ಅರ್ಥ ಇದು. ಇಲ್ಲಾಂದ್ರೆ ನಾನು ಯಾಕೆ ಇದನ್ನು ಕಾಂಗ್ರೆಸ್ ತೆಗಿತಾ ಇದ್ದೆ. ಈಗ ಇದಕ್ಕೆ ಬಹಳ ಅದ್ಭುತವಾದ ರೆಮಿಡಿಗಳಿದ್ದಾವೆ. ಆಮೇಲೆ ಲ್ಯಾಂಡ್ ಅಂತ ಪಾಪ ಯಾರೊಬ್ಬರು ಮೆಸೇಜ್ ಹಾಕ್ತಾರೆ, ನಮ್ಮದು ಲ್ಯಾಂಡ್ ಸೇಲ್ ಹಾಕಬೇಕು ಗುರುಗಳೇ, ಸೈಟ್ ಸೇಲ್ ಹಾಕಬೇಕು ಗುರುಗಳೇ ಅಂತ.
ಇನ್ನು ಕೆಲವರಿಗೆ ಅವರ ಹೆಸರು, ಅವರ ನಕ್ಷತ್ರ, ಮೇಯ್ನ್ ಅವರ ನಕ್ಷತ್ರ ತಾರಾ ನೋಡಿಕೊಂಡು ಆ ಬಲಗಳು ನೋಡ್ಕೊಂಡು ರೆಮಿಡಿ ಮಾಡಿಕೊಂಡ್ರೆ 100 ಆಗ್ತವೆ. ಈಸಿಯಾಗಿ ಸೇಲ್ ಮಾಡ್ಕೋಬೋದು. ಅವು ಲ್ಯಾಂಡ್ ಆಗ್ಬೋದು, ಸೈಟ್ ಆಗ್ಬೋದು. ಆ ಮೆಸೇಜ್ ಹಾಕಿದವರು ಅಟ್ಲೀಸ್ಟ್ ಯಾರಾದರೂ ದಯವಿಟ್ಟು ಸೇಲ್ ಮಾಡಬೇಕು ಅನ್ನೋರು ಇದ್ದರೆ ಆ ರೀತಿಯಾಗಿ ಲ್ಯಾಂಡ್ ಆಗ್ಬೋದು, ಸೈಟ್ ಆಗ್ಬೋದು, ಮನೆ ಹಾಕ್ಬೋದು. ನೀವು ಮೆಸೇಜ್ ಜೊತೆಗೆ ನಂಬರ್ ಹಾಕಿ. ಯಾಕೆ ಗೊತ್ತಾ, ನಿಮಗೆ ಅದು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಅದರಲ್ಲಿ ನಿಮಗೆ ಮಾಡಿ ಚೆಕ್ ಮಾಡಿ ನಮ್ಮ ಹುಡುಗ ಡೀಟೇಲ್ಸ್ ಕಳಿಸ್ಕೊಡ್ತಾನೆ. ಈಗ ಯಾರೋ ಎಕ್ಸಾಂಪಲ್ ನಾರಾಯಣ ಸ್ವಾಮಿ ಅನ್ನೋರು ಸೇಲ್ ಮಾಡಬೇಕು ಅಂದ್ಕೊಳ್ಳಿ. ನಾರಾಯಣ ಸ್ವಾಮಿ ಅನ್ನೋದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಈ ಅನುರಾಧ ವೃಶ್ಚಿಕ ರಾಶಿಗೆ ತಾರಾ ನೋಡಿಕೊಂಡು ಯಾವಾಗ ಬರುತ್ತೋ ಆ ರೆಮಿಡಿ ಮಾಡ್ಕೊಳ್ಳಯ್ಯ ಅಂತ ಪರ್ಟಿಕ್ಯುಲರ್ ಅವ್ರಿಗೆ ಹೇಳ್ಬೋದು. ಈ ಜಮೀನು ಕೂಡ ಅಷ್ಟೇ, ಇಬ್ಬರು ಒಂದಾಗಿ ಮಾಡ್ಕೊಳ್ಬೋದು. ಅವ್ರ ಹೆಸರು ಗೊತ್ತಿದ್ದರೆ ಬೇಗ ಆಗುತ್ತೆ. ಇನ್ನು ಅವ್ರು ರ್ಯಾಂಡಮಾಗಿ ಯೂನಿವರ್ಸಲಲ್ಲಿ ಕೊಟ್ಟಾಗ ಹೆಂಗೆ ಅಂತಂದರೆ, ಈಗ ನೋಡಿ ಆ ರೆಮಿಡಿ ಹೇಳ್ತೀನಿ ನಾನು. ಯೂನಿವರ್ಸಲ್ ಎಲ್ರಿಗೂ ಅಪ್ಲೈ ಆಗೋಂಥದ್ದು, ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಇದು ಇಂತಹದ್ದು ಅಂತಂದರೆ ಈ ಭೂಮಿಗೆ ಸಂಬಂಧಪಡ್ತಕ್ಕಂಥ ಥಿಂಗ್ಸ್ ಕೆಲವೆಲ್ಲ ಇದ್ದಾವೆ. ಅದು ಅಂತಂದರೆ ತಾಮ್ರದ ನಾಣ್ಯಗಳು ಗೃಹ ಪ್ರವೇಶಕ್ಕೆ ಮಧ್ಯದಲ್ಲಿ ಹೊಡಿತಾರೆ. ಅದಕ್ಕೆ ಹೋಲಿರುತ್ತೆ. ಅದೇ ತರಹದ್ದೇ ನೀವು 18 ನಾಣ್ಯಗಳನ್ನು ವ್ಯವಸ್ಥೆ ಮಾಡ್ಕೋಬೇಕು. ವ್ಯವಸ್ಥೆ ಮಾಡಿಕೊಂಡಿದ್ದು ನದಿ ತೀರ ಅಥವಾ ಯಾವುದಾದ್ರೂ ಭೂವರಾಹ ಸ್ವಾಮಿ ದೇವಸ್ಥಾನದ ಹಿಂಬದಿ ಮಾಡು ಅಂತ ಹೇಳ್ತಾರೆ. ನದಿ ತೀರ, ಭೂವರಾಹ ಸ್ವಾಮಿ ಇವೆರಡು ಇಲ್ಲ ಅಂತಂದರೆ ಆಲದ ಮರದ ಕೆಳಗಡೆ ಮತ್ತು ಶ್ರೇಷ್ಠ. ಆಲದ ಮರದ ಕೆಳಗಡೆ. ಅದಕ್ಕಾಗಿ ಈ ಒಂದು ಸ್ವಲ್ಪ ಅಲ್ಲಿ ಒಂದಷ್ಟು ಅಗಲ 1 ಅಡಿಗೆ 1 ಅಡಿ ಅಥವಾ 2 ಅಡಿಗೆ 2 ಅಡಿ ನೆಲ ಪೂರ್ತಿ ಶುದ್ಧಿ ಮಾಡಿಕೊಂಡು ಯಾವ ಜಮೀನು ನಿಮಗೆ ನಿಮ್ಮ ವಶವಾಗಬೇಕೋ ಅಥವಾ ಯಾವ ಜಮೀನು ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ಜಗಳಗಳಿಂದ ಇತ್ಯರ್ಥ ಆಗಬೇಕೋ ಆ ಜಮೀನುಗಳ ಸರ್ವೆ ನಂಬರನ್ನು ಬರೀರಿ. ಚೆನ್ನಾಗಿ ಕ್ಲೀನ್ ಮಾಡೋದು. ನೆಲದ ಮೇಲೇ ಅದೇದೊಂದು ಸ್ಟಿಕ್ಕು ಅಲ್ಲಿರ್ತಕ್ಕಂಥದ್ದೇ ಅದರದ್ದೇ ಸ್ಟಿಕ್ಕಲ್ಲಿ ಸರ್ವೆ ನಂಬರನ್ನು ಬರೆಯೋದು. ನೆಲದ ಮೇಲೆ ಕ್ಲೀನ್ ಮಾಡ್ಕೊಂಡಿರ್ತೀರಿ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರತಿ ಬಂಧುಗಳೇ. ಆ ನೆಲದ ಮೇಲೆ ನೀವು ಆ ಸರ್ವೆ ನಂಬರನ್ನು ಬರೆಯುವಂಥದ್ದು. ಅದರ ಮೇಲೆ ಒಂದು ಬಾಳೆ ಎಲೆ ತೆಗೆದುಕೊಂಡು ಹೋಗಿರಬೇಕು. ಅದು ಬೇರೆ ಯಾವುದಾದ್ರೂ ಎಲೆ ಹಾಕಿದ್ರೆ ತೊಂದರೆ ಇಲ್ಲ. ಅಷ್ಟು ಸ್ವಲ್ಪ ದೊಡ್ಡದಾಗಿರಬೇಕು. ಬಾಳೆ ಎಲೆನ ಹರಡುವಂಥದ್ದು. ಆ ಬಾಳೆ ಎಲೆ ಮೇಲೆ ಬೆಲ್ಲ ಹಾಕಬೇಕು. ಅದ್ಭುತವಾಗಿ ಬೆಲ್ಲ ಹಾಕಬೇಕು. ಅದೇ ಹೇಳೋದು, ಅಳಿಲುಗಳು, ಸಣ್ಣ ಪಟ್ಟ ಪಕ್ಷಿಗಳು ಎಲ್ಲ ಬಂದು ತಿನ್ನಬೇಕು. ಆ ಒಂದು ಬೆಲ್ಲದ ಮೇಲೆ 18 ನಾಣ್ಯಗಳಿದ್ದೀವಲ್ಲ, ಒಂದ್ರ ಮೇಲೆ ಒಂದು ಜೋಡಿಸ್ಬೇಕು. ಪೂರ್ಣವಾಗಿ 18 ಆ ಒಂದು ತಾಮ್ರದ ನಾಣ್ಯಗಳನ್ನು ಜೋಡಿಸುವಂಥದ್ದು. ಬೆಲ್ಲ ಆ ಎಲೆ ಮೇಲೆ ಹಾಕಿದ್ದೀರಿ. 10 ನಿಮಿಷಗಳ ಕಾಲ ಕುಳಿತುಕೊಂಡಿದ್ದು ಓಂ ಶ್ರೀ ಭೂವರಾಹಾಯ ನಮಃ, ಓಂ ಶ್ರೀ ಭೂವರಾಹಾಯ ನಮಃ, ಓಂ ಶ್ರೀ ಭೂವರಾಹಾಯ ನಮಃ ಅನ್ನೋ ಮಂತ್ರವನ್ನು 10 ನಿಮಿಷದಲ್ಲಿ ಇದ್ದುಕೊಂಡು 10 ನಿಮಿಷಕ್ಕೆ 108ಕ್ಕೂ ಅಧಿಕವಾಗಿ ನೀವು ಹೇಳ್ಬೋದು. 108 ಸಲಕ್ಕಿಂತ ಹೆಚ್ಚಿಗೆ ಈ ಮಂತ್ರವನ್ನು ಹೇಳಿದ್ವಿ. ಮನಸ್ಸಲ್ಲಿ ಈ ಮಂತ್ರ ಬೇಕಾದ್ರೆ ಜೋರಾಗಿ ಹೇಳಿ. ಮನಸ್ಸಲ್ಲಿ ಈ ಭೂಮಿ ನನ್ನ ವಶವಾಗಬೇಕು, ಈ ಭೂಮಿ ಈ ಜಗಳ ಇತ್ಯರ್ಥವಾಗಬೇಕು ಅಂತೇಳಿ ಕೇಳಿಕೊಂಡು ಬನ್ನಿ. ನೀವು ಇದನ್ನು ಮಾಡ್ತಕ್ಕಂಥದ್ದು ಅದರಲ್ಲೂ ಮಂಗಳವಾರಗಳ ಆಯ್ಕೆ ಮಾಡಿಕೊಂಡು ಏನಾದರೂ ಒಂದು ಮಂಗಳವಾರ ಮಾಡಿದ್ರೇ ಇದು ನೇರವಾಗಿ ಚಾಟಲ್ ಬೀಸ್ದಂಗೆ ಇರುತ್ತೆ ಅವರಿಗೆ. ಬಹುಶಃ ಏನೋ ಒಂದು ಯಾರೋ ಒಬ್ಬ ಮಧ್ಯವರ್ತಿಗಳು ಹೋಗೋದು, ಮತ್ತು ಅವರ ಮಧ್ಯೆ ನಿಮ್ಮ ಮಧ್ಯೆ ಸೇರಿಸಿ ಒಂದು ಪಂಚಾಯಿತಿ ಮಾಡಿ ಇತ್ಯರ್ಥ ಮಾಡುವಂಥದ್ದು ನಡೆಯುತ್ತೆ. ಒಟ್ಟಾರೆ 9 ಮಂಗಳವಾರಗಳೇನಾದರೂ ಒಂದು ಸಲ ನದಿ ತೀರದ ಹತ್ರನೂ ಮಾಡಿ, ಇನ್ನೊಂದು ಸಲ ಭೂವರಾಹ ಸ್ವಾಮಿ ದೇವಸ್ಥಾನ ಹಿಂಬದಿನೂ ಮಾಡಿ. ಯಾವ ಆಗ್ತಾನೆ ಬರಲ್ಲ ಅಂತಂದರೆ 9 ಸಲನೂ ಮಾಡ್ತೀನಿ ಅಂತಂದರೆ ನೀವು ಆ ಆಲದ ಮರದ ಕೆಳಗಡೆ ಏನಾದರೂ ಮಾಡ್ತೀನಿ ಅಂತಂದರೆ ಆ ಆಲದ ಮರದ ಸುತ್ತ ಒಂದಷ್ಟು ದೂರದಲ್ಲಿ ನಿಮ್ಮ ಚಪ್ಪಲಿ ಬಿಟ್ಟಿರಬೇಕು. ಅದರ ನೆರಳಲ್ಲೂ ಕೂಡ ನಿಮ್ಮ ಚಪ್ಪಲಿ ಬರಬಾರ್ದು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸ್ವಲ್ಪ ದೂರದಲ್ಲೇ ನಿಮ್ಮ ಪಾದರಕ್ಷೆಯನ್ನು ಬಿಟ್ಟು ಈ ಕೆಲಸ ಮಾಡಿ ಪಾಪ ಕಳ್ಕೊಳ್ತೀರಿ. ಹಿಂದಿನದ್ದು ಪುಣ್ಯಫಲ ಪಡ್ಕೊಳ್ತೀರಿ. ಈ ಪುಣ್ಯಫಲ ಯಾವಾಗಿರುತ್ತೋ ಆವಾಗ ನಿಮಗೆ ಒನ್ ಬೈ ಒನ್ ನಿಮಗೆ ಅದೃಷ್ಟಗಳು ಬರ್ತಿರ್ತವೆ. ಸಕ್ಸಸ್ಸನ್ನು ಕಾಣ್ತೀರಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಈ ಒಂದು ದಾಯಾದಿಗಳು ಜಗಳ ಇದ್ದಾಗ ಬರಲ್ಲ ಬಿಡು ಅನ್ನೋದು ಬಿಟ್ಬಿಡೋರು ಸ್ವಲ್ಪ ಜನ ಫೈಟ್ ಮಾಡ್ತಾರೆ ಕೊನೆ ತನಕ ಅಂತ ಹೇಳ್ಬೋದು. ಈ ಒಂದು ಭೂವರಾಹ ಸ್ವಾಮಿ ಮಂತ್ರವನ್ನು ಹೇಗೆ ಪಠನೆ ಮಾಡಬೇಕು, ಇನ್ನು ಮಂಗಳವಾರಗಳನ್ನ ಹೇಗೆ ಆಯ್ಕೆ ಮಾಡಿಕೊಂಡ್ರೆ ನದಿ ತೀರದಲ್ಲಾಗಿರ್ಬೋದು, ಆಲದ ಮರದ ಹತ್ರ ಈ ಒಂದು ಕ್ರಿಯೆ ಮಾಡೋದ್ರಿಂದ ಕೂಡ ಆದಷ್ಟು ಬೇಗ ಅವರ ಒಂದು ಮೈಂಡ್ ಅಥವಾ ಮನಸ್ಥಿತಿ ಬದಲಾಯಿಸಿ ಇವ್ರ ಕೈ ಸೇರುತ್ತೆ, ಜಮೀನಾಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ನಿಮ್ಮ ಲೈಫ್ನಲ್ಲಿ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಗುರುಗಳು ಈಗಷ್ಟೇ ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ. ನಮಸ್ಕಾರ.